ಕಾಮಧೇನು ಸ್ವದೇಶಿ ಭಂಡಾರ ಏನು ರಾಜೀವ್ ದೀಕ್ಷಿತರ ಕಾಲದಲ್ಲಿ ಆರಂಭವಾಯಿತು. ಸ್ವದೇಶಿ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕು, ಸ್ವದೇಶಿ ಉತ್ಪನ್ನಗಳನ್ನು ಬಳಕೆ ಮಾಡಬೇಕು, ಇದರಿಂದನೇ ಭಾರತವನ್ನು ಉಳಿಸ್ಬೇಕು, ಬೆಳೆಸಬೇಕು ಅನ್ನೋಂಥ ಚಿಂತನೆ ಇವತ್ತು ರಾಜೀವ್ ದೀಕ್ಷಿತ್ ಇಲ್ಲದೆ ಇರ್ಬೋದು. ಆದರೆ ಇವತ್ತು ಅವರು ಹುಟ್ಟಾಕದಂಥ ಸ್ವದೇಶಿ ಆಂದೋಲನದ ಚಿಂತನೆ ರಾಜ್ಯಾದ್ಯಂತ ರಾಜ್ಯವ್ಯಾಪಿ ಆಗಿದೆ. ಅದರಲ್ಲಿ ಈಗ ನಾವು ಕಲಬುರಗಿ ಭಾಗದಲ್ಲಿ ನೋಡ್ಬೋದು, ವಿಜಯಪುರದಲ್ಲಿ ನೋಡ್ಬೋದು, ಎಲ್ಲ ಕಡೆ ಆಗಿದೆ. ವಿಜಯಪುರದಲ್ಲಿ ಒಂದು ಈ ಕಾಮಧೇನು ಸ್ವದೇಶಿ ಭಂಡಾರ ಅವರ ಚಿಂತನೆಯಲ್ಲೇ ರೂಪುಗೊಂಡಂಥದ್ದು. ಇವತ್ತು ನೀವು ಇಲ್ಲಿ ಆಟಿಕೆಯಿಂದ ಹಿಡಿದು ನೀವು ಆಯುರ್ವೇದದವರೆಗೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ಸಿಗುತ್ತೆ ನಿಮಗೆ. ನೀವು ಒಂದೇ ಸೂರಿನಡಿಯಲ್ಲಿ ಬಹಳಷ್ಟು ವಸ್ತುಗಳನ್ನು ನೀವು ಇಲ್ಲಿ ನೋಡ್ಬೋದು. ಈ ದೇಶೀಯವಾಗಿ ತಯಾರಾದಂಥದ್ದು ಏನು ನಾವು ಮೇಡ್ ಇನ್ ಇಂಡಿಯಾ ಅಂತ ಹೇಳ್ತೀವೋ ಆ ಥರದ್ದು ಮೇಡ್ ಇನ್ ಇಂಡಿಯಾ ಗ್ಲೋಕಲ್ ಫಾರ್ ವೋಕಲ್ ಅಂತ ಪ್ರಧಾನಮಂತ್ರಿಗಳು ಹೇಳಿದ್ರಲ್ಲ, ಆ ಎಲ್ಲ ಗ್ಲೋಕಲ್ ಫಾರ್ ವೋಕಲ್ಲು ಈ ಒಂದೇ ಸೂರಿನಡಿಯಲ್ಲಿ ಸಿಗುತ್ತೆ. ಬನ್ನಿ, ಈ ಒಂದು ಮಳಿಗೆಗೆ ನೀವು ಭೇಟಿ ಕೊಡಿ. ನಮ್ಮ ಮಿತ್ರರಾದ ಚಂದ್ರಹಾಸ್ ಅವರು ತುಂಬ ಅಚ್ಚುಕಟ್ಟಾಗಿ ಇದನ್ನು ನಿರ್ವಹಿಸಿದ್ದಾರೆ. ಇದು ಬೇರೆಯವರಿಗೆ ಪ್ರೇರಣೆಯಾಗಿ ಇನ್ನೊಂದಷ್ಟು ಕಡೆಗೆ ಆಗಲಿ ಅಂತೇಳಿ ಹಾರೈಸ್ತಾ ನನ್ನ ಮಾತಿಗೆ ವಿರಮಿಸ್ತಾರೆ. ಜೈ ಹಿಂದ್.